ಈ ವಿಡಿಯೋದಲ್ಲಿ ನಾನು ಫ್ಲಕ್ಸ್ ವೇರಿ ಆದ್ರೆ ಅದರಿಂದ ಇಎಂಎಫ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಹೇಗೆ ಜನರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಲ್ಲಿ ಫ್ಲಕ್ಸ್ ಗ್ರಾಫ್ ಕೊಟ್ಟಿದ್ದಾರೆ. ಆ ಫ್ಲಕ್ಸ್ ಗ್ರಾಫ್ ಮೇಲೆ ಇಎಂಎಫ್ ಹೇಗೆ ವೇರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸಾಲ್ವ್ ಮಾಡಕ್ಕೆ ಎರಡು ಮೆಥಡ್ ಇದೆ. ಒಂದು ಆಪ್ಷನ್ಸ್ ಮುಖಾಂತರ ಹೋಗ್ಬೋದು, ಇಲ್ಲ ಕ್ಯಾಲ್ಕುಲೇಷನ್ಸ್ ಮುಖಾಂತರ ಹೋಗ್ಬೋದು. ಎರಡು ಮೆಥಡ್ ಅಲ್ಲೂ ನಮಗೆ ತುಂಬಾ ಇಂಪಾರ್ಟೆಂಟ್ ಎರಡು ಲಾ ಗೊತ್ತಿರಬೇಕು. ಅದು ಫ್ಯಾರಡೇಸ್ ಲಾ ಮತ್ತೆ ಲೆಂಜಸ್ ಲಾ. ಫ್ಯಾರಡೇಸ್ ಲಾ ಏನಂದ್ರೆ, ಒಂದು ಕಾಯಿಲ್ ಅಲ್ಲಿ ಫ್ಲಕ್ಸ್ ಏನಾದ್ರೂ ವೇರಿ ಆಗ್ತಾ ಇದ್ರೆ ಅದರಿಂದ ಇಎಂಎಫ್ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾಯಿಲ್ ಇದೆ, ಅದರಲ್ಲಿ n ನಂಬರ್ ಆಫ್ ಟರ್ನ್ಸ್ ಇದೆ. ಅದ್ರದ್ದು ಇಎಂಎಫ್ ಕಾಯಿಲ್ ನಂಬರ್ ಆಫ್ ಟರ್ನ್ಸ್ ಇಂಟು ಚೇಂಜ್ ಇನ್ ಫ್ಲಕ್ಸ್ ಇರುತ್ತೆ. ಲೆಂಜಸ್ ಲಾ ಏನ್ ಹೇಳುತ್ತೆ ಅಂದ್ರೆ, ಆ ಇಂಡ್ಯೂಸ್ಡ್ ಇಎಂಎಫ್ ಏನಿದೆ ಅದು ಅದರ ಕಾಸ್ ನ ಅಪೋಸ್ ಮಾಡುತ್ತೆ. ಇಲ್ಲಿ ಇಂಡ್ಯೂಸ್ಡ್ ಇಎಂಎಫ್ ಕಾಸ್ ಚೇಂಜ್ ಇನ್ ಫ್ಲಕ್ಸ್, ಸೊ ಇ ಇಸ್ ಈಕ್ವಲ್ಸ್ ಟು ಮೈನಸ್ d∅dt ಬರುತ್ತೆ. ಜೊತೆಗೆ ಫ್ಯಾರಡೇಸ್ ಲಾ ಪ್ರಕಾರ n ಬರುತ್ತೆ. ಸೊ ಫೈನಲ್ ನಮ್ ಇಕ್ವೇಶನ್ ಏನಾಗುತ್ತೆ, ಇ ಇಸ್ ಈಕ್ವಲ್ಸ್ ಟು ಮೈನಸ್ n d∅dt. ನಾವೀಗ ಫ್ಲಕ್ಸ್ ವೇವ್ ಫಾರ್ಮ್ ನ ನೋಡೋಣ. ಫಸ್ಟ್ ನಾವು ಆ ಮೂರು ರೀಜನ್ ನ ಸೆಪರೇಟ್ ಆಗಿ ಬರ್ಕೊಳ್ಳೋಣ. ರೀಜನ್ 1, ರೀಜನ್ 2 ಅಂಡ್ ರೀಜನ್ 3. ರೀಜನ್ 1 ನಲ್ಲಿ d∅dt ಅಂದ್ರೆ ಚೇಂಜ್ ಇನ್ ಫ್ಲಕ್ಸ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ಸ್ಲೋಪ್, ಅದು ಪಾಸಿಟಿವ್ ಇದೆ, ಯಾಕೆಂದ್ರೆ ಲೈನ್ ನೀರು ಹೋಗ್ತಾ ಇದೆ. ಅದೇ ತರ ರೀಜನ್ 2 ಅಲ್ಲಿ ನಾವು ನೋಡ್ತಾ ಇದ್ರೆ ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ 0 ಇದೆ, ಯಾಕೆಂದ್ರೆ ರೀಜನ್ 2 ಅಲ್ಲಿ 1 ರಿಂದ 2 ಸೆಕೆಂಡ್ ಮಧ್ಯೆ ಫ್ಲಕ್ಸ್ ಎಲ್ಲೂ ವೇರಿ ಆಗ್ತಾ ಇಲ್ಲ. ಸೊ ಅದ್ರ ಸ್ಲೋಪ್ ಏನಾಗುತ್ತೆ 0. ನಾವು ಇದೇ ತರ ರೀಜನ್ 3 ನೋಡಿದ್ರೆ ಲೈನ್ ಕೆಳಗೆ ಇಳಿತಾ ಇದೆ, ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನೆಗೆಟಿವ್ ಇದೆ, ಸೊ ಸ್ಲೋಪ್ ಕೂಡ ನೆಗೆಟಿವ್ ಇರುತ್ತೆ. ಅದೇ ರೀತಿ ಇಎಂಎಫ್ ಈ ಮೂರು ರೀಜನ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಎಂಎಫ್ ಫಾರ್ಮುಲಾನ ಬರೆಯೋಣ. ಆಮೇಲೆ ರೀಜನ್ 1 ಅಲ್ಲಿ d∅dt ಪಾಸಿಟಿವ್ ಇದೆ, ರೀಜನ್ 2 ಅಲ್ಲಿ 0 ಇದೆ, ರೀಜನ್ 3 ಅಲ್ಲಿ ನೆಗೆಟಿವ್ ಇದೆ. ಇವಾಗ ಇಎಂಎಫ್ ರೀಜನ್ 1 ಅಲ್ಲಿ ಮೈನಸ್ ಇಂಟು ಪ್ಲಸ್, ರೀಜನ್ 2 ಅಲ್ಲಿ ಮೈನಸ್ ಇಂಟು 0, ರೀಜನ್ 3 ಅಲ್ಲಿ ಮೈನಸ್ ಇಂಟು ಮೈನಸ್. ನಮಗೆ ಫೈನಲ್ ಆನ್ಸರ್ ಬಂದು ರೀಜನ್ 1 ಅಲ್ಲಿ ಮೈನಸ್, ರೀಜನ್ 2 ಅಲ್ಲಿ 0, ರೀಜನ್ 3 ಅಲ್ಲಿ ಪ್ಲಸ್. ನಾವೀಗ ಆಪ್ಷನ್ಸ್ ಪ್ರಕಾರ ಹೋದ್ರೆ ರೀಜನ್ 2 ಅಲ್ಲಿ ನೆಗೆಟಿವ್ ಇರಬೇಕು. ಸೊ ಎ ಮತ್ತೆ ಸಿ ಕ್ಯಾನ್ಸಲ್ ಮಾಡ್ಕೋಬಹುದು ನಾವು ಆಪ್ಷನ್ಸ್ ಅಲ್ಲಿ. ರೀಜನ್ 2 ಬಂದು 0 ಇರಬೇಕು, ಅದು ಬಿ ಡಿ ಎರಡರಲ್ಲೂ 0 ಇದೆ. ನೆಕ್ಸ್ಟ್ ರೀಜನ್ 3 ಅಲ್ಲಿ ಪಾಸಿಟಿವ್ ಇರಬೇಕು, ಅದು ಬಿ ಅಲ್ಲಿ ಮಾತ್ರ ಇದೆ. ಸೊ ನಾವು ಆನ್ಸರ್ ಬಿ. ನಾನು ಮೆಥಡ್ 2 ಬಗ್ಗೆ ಮಾತಾಡಿದ್ದೆ, ಯಾಕೆಂದ್ರೆ ಇನ್ ಕೇಸ್ 3 ಆಪ್ಷನ್ ಒಂದೇ ತರ ಇದ್ರೆ ನಮಗೆ ಸೆಪರೇಟ್ ಮಾಡೋದು ಕಷ್ಟ ಆಗುತ್ತೆ. ನಾವಿಲ್ಲೂ ಸಹ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಈಸ್ ಈಕ್ವಲ್ಸ್ ಟು ಮೈನಸ್ n d∅dt. ಅದಕ್ಕೂ ಮುಂಚೆ ನೋಡ್ಬೇಕು, ಅವ್ರ ಕ್ವಶನ್ ಅಲ್ಲಿ ERS ಕೇಳಿದ್ದಾರೆ, ಮತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ERS ಅಲ್ಲಿ 200 ನಂಬರ್ ಆಫ್ ಟರ್ನ್ಸ್ ಇದೆ. ಸೊ ಅದರ ಅರ್ಥ n ಇಸ್ ಈಕ್ವಲ್ಸ್ ಟು 200. ರೀಜನ್ 1 ಅಲ್ಲಿ ನಾವು ನೋಡಿದ್ರೆ ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗಿದೆ ಅಂದ್ರೆ, ಫ್ಲಕ್ಸ್ ವ್ಯಾಲ್ಯೂ 0 ಇಂದ 0.12 ತನಕ ಹೋಗ್ತಾ ಇದೆ, ಹಾಗೆ ಟೈಮ್ 0 ಇಂದ 1 ಹೋಗ್ತಾ ಇದೆ. ಸೊ ನಮ್ದು ಸ್ಲೋಪ್ ಏನಾಗುತ್ತೆ ಅಂದ್ರೆ 0.12 ಮೈನಸ್ 0 ಡಿವೈಡೆಡ್ ಬೈ 1 ಮೈನಸ್ 0, ಅದು 0.12. ಇದೇ ತರ ರೀಜನ್ 2 ಅಲ್ಲಿ ನೋಡಿದ್ರೆ ಫ್ಲಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ, ಸೊ 0.12 ನೇ ಇದೆ. ಸೊ ನಮ್ ಫ್ಲಕ್ಸ್ ವ್ಯಾಲ್ಯೂ ಅವಾಗ ಏನಾಗುತ್ತೆ 0 ಆಗುತ್ತೆ. ಇದೇ ತರ ರೀಜನ್ 3 ಅಲ್ಲಿ ನೋಡಿದ್ರೆ ಫ್ಲಕ್ಸ್ ವ್ಯಾಲ್ಯೂ 0.12 ಇಂದ 0 ಹೋಗ್ತಾ ಇದೆ. ಸೊ 0.12 ಮೈನಸ್ 0, ಟೈಮ್ ಬಂದ್ಬಿಟ್ಟು 2 ಇಂದ 2.5 ಸೆಕೆಂಡ್ ಗೆ ಹೋಗ್ತಾ ಇದೆ. ಸೊ ಡಿವೈಡೆಡ್ ಬೈ 2.5 ಮೈನಸ್ 2, ಸೊ ಇದರ ಆನ್ಸರ್ 0.12 ಡಿವೈಡ್ ಬೈ 0.5. ಬಟ್ ಒಂದ್ ನೆನ್ಪಿಡ್ಕೋಬೇಕು, ಈ ಸ್ಲೋಪ್ ನೆಗೆಟಿವ್ ಇದೆ, ಅಂದ್ರೆ ಲೈನ್ ಮೇಲಿಂದ ಕೆಳಗೆ ಬರ್ತದೆ. ಸೊ ನಾವಿಲ್ಲಿ ಮೈನಸ್ 12/50 ಅಂತ ಬರ್ಕೊಂತೀವಿ. ನಾವೀಗ ಇಎಂಎಫ್ ವ್ಯಾಲ್ಯೂನ ನೋಡ್ಬೇಕಾದ್ರೆ ಮೊದಲು ಫಾರ್ಮುಲಾ ಹಾಕೋಣ, ಮೈನಸ್ n d∅dt. n ಇದ್ರಲ್ಲಿ 200, ಮೈನಸ್ 200 ಇಂಟು 0.12,
ದಟ್ ಈಸ್ -24. ಇಲ್ಲಿ ವ್ಯಾಲ್ಯೂ 0 ಇದೆ, ಸೊ ಆನ್ಸರ್ 0 ಬರುತ್ತೆ. ಥರ್ಡ್ ಕೇಸ್ ಅಲ್ಲಿ -200 ಇಂಟು -12/50 ಇದರ ವ್ಯಾಲ್ಯೂ 48 ಬರುತ್ತೆ. ಇದರ ವೇವ್ ಫಾರ್ಮ್ ನೋಡೋದಾದ್ರೆ ಅದು ಈ ತರ ಬರುತ್ತೆ. ರೀಜನ್ 1 ಅಲ್ಲಿ -24, ರೀಜನ್ 2 ಅಲ್ಲಿ 0, ರೀಜನ್ 3 ಅಲ್ಲಿ 48. ಸೊ ಈ ವೇವ್ ಫಾರ್ಮ್ ನಮಗೆ ಆಪ್ಷನ್ ಬಿ ಇಂದ ಇದೆ ಅಂತ ಗೊತ್ತಾಗ್ತದೆ.